ನಮಸ್ತೆ ಗೆಳೆಯರೆ, ನನ್ನ ಮನದ ಮಾತುಗಳಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇಂದು ನನ್ನ ಮನಸ್ಸಿಗೆ ಸಂತೋಷ ತಂದಂತಹ ಸಂಗತಿಯೊಂದನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಇವತ್ತು ನನ್ನ ವಿದ್ಯಾರ್ಥಿಗಳಿಗೆ ಮೌಖಿಕ ಚಟುವಟಿಕೆಯೊಂದನ್ನು ನಾನು ಕೊಟ್ಟಿದ್ದೆ. 2 ಅಥವಾ 5 ನಿಮಿಷಗಳ ಕಾಲ ಅವರು ಸಂಪೂರ್ಣವಾಗಿ ಸ್ಪಷ್ಟವಾದಂತಹ ಒಂದು ಕನ್ನಡದಲ್ಲಿ 2 ನಿಮಿಷಗಳ ಕಾಲ ಯಾವುದಾದರೊಂದು ಅವರು ಇಷ್ಟಪಟ್ಟಂತಹ ವಿಷಯವೊಂದನ್ನು ತೆಗೆದುಕೊಂಡು ಮಾತಾಡಬೇಕು. ಅದಕ್ಕೆ ಆಂತರಿಕ ಅಂಕಗಳು ನಿಗದಿಯಾಗಿದೆ ಅಂತ ಹೇಳಿ ಅವರಿಗೆ ಹೇಳಿದ್ದೆ. ಅದರ ಭಾಗವಾಗಿ ಒಂದಷ್ಟು ವಿದ್ಯಾರ್ಥಿಗಳು ಇವತ್ತು ತಮ್ಮ ಭಾಷಣದ ವಿಷಯಗಳನ್ನು ನಮ್ಮ ಮುಂದೆ ಮಂಡಿಸಿದರು. ಆಂಗ್ಲ ಮಾಧ್ಯಮದ ಶಾಲೆಯಲ್ಲಿ ಸಹಜವಾಗಿಯೇ ಕನ್ನಡ ಮಾತನಾಡ್ತಕ್ಕಂಥದ್ದು ಬಹಳ ಕಡಿಮೆ. ಆದರೆ ಇವತ್ತು ನನ್ನ ಶಾಲೆಯ ವಿದ್ಯಾರ್ಥಿಗಳು ನಿಜವಾಗ್ಲೂ ಎಷ್ಟು ಅತ್ಯದ್ಭುತವಾಗಿ ಮಾತಾಡಿದ್ರು ಅಂತ ನನಗೆ ಬಹಳಷ್ಟು ಆಶ್ಚರ್ಯವನ್ನು ಅದು ತಂದುಕೊಡ್ತು. ವಿಷಯವನ್ನು ಮಂಡಿಸಿದಂಥ ಸುಮಾರು 15 ವಿದ್ಯಾರ್ಥಿಗಳು ಕೂಡ ಆಯ್ಕೆ ಮಾಡಿಕೊಂಡಿದ್ದಂತಹ ವಿಷಯಗಳು ಕೂಡ ತುಂಬಾ ಆಸಕ್ತಿದಾಯಕವಾಗಿತ್ತು. ಮಾತು ಬೆಳ್ಳಿ ಮೌನ ಬಂಗಾರ ಆಗಿರ್ಬೋದು, 10ನೇ ತರಗತಿ ಜೀವನದ ಒಂದು ಮಹಾ ತಿರುವು ಅಂತಕ್ಕಂಥ ಒಂದು ವಿಷಯ ಆಗಿರ್ಬೋದು, ಹಾಗೆಯೇ ಮಲೆನಾಡಿನ ಸುಂದರ ವಾತಾವರಣಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ, ಹಾಗೆಯೇ ಮಹಿಳಾ ಸಬಲೀಕರಣ ಅಂತಕ್ಕಂತಹ ವಿಚಾರ, 2ನೇ ಪ್ರಪಂಚ ಯುದ್ಧ, ಬೇಲೂರು ಹಳೆಬೀಡಿನ ಕಲೆ ಮತ್ತು ವಾಸ್ತುಶಿಲ್ಪ, ಹಾಗೆಯೇ ನನ್ನ ಅಮ್ಮ ನನ್ನ ಹೆಮ್ಮೆ ಅಂತಕ್ಕಂಥ ಮಗುವಿನ ವಿಚಾರವಂತೂ ನಿಜವಾಗಲೂ ಬಹಳ ಸಂತೋಷವನ್ನು ಕೊಡ್ತು. ಏಕೆಂದರೆ ಅವರ ಮಾತೃಭಾಷಾ ಮಾಧ್ಯಮ ಬೇರೆ ಭಾಷೆ ಆದರೂ ಕೂಡ ಆಕೆಯ ವಿಷಯವನ್ನು ಎಷ್ಟು ತನಗೆ ತಿಳಿದಿತ್ತು ಅಷ್ಟನ್ನು ಆಕೆ ಎಲ್ಲರ ಮುಂದೆ ಸಾದರಪಡಿಸಿದ್ದು ನಿಜವಾಗಲೂ ಕೂಡ ಒಂದು ಅದ್ಭುತ ಸಂಗತಿಯೇ ನನ್ನ ಪಾಲಿಗೆ. ಹಲವು ವಿಚಾರಗಳು, ಅದಕ್ಕಿಂತ ಒಂದು ನಿಜವಾಗಲೂ ನನಗೆ ನನ್ನ ಮಕ್ಕಳು ಇಷ್ಟೊಂದು ಕನ್ನಡವನ್ನು ಮಾತನಾಡ್ತಕ್ಕಂಥ ಒಂದು ಕಲೆ ಅವರಲ್ಲಿ ಇದೆ ಅಂತಕ್ಕಂಥದ್ದು ಗೊತ್ತಾಗಿದ್ದು ಇದೇ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಾರದು. ನಿಜವಾಗಲೂ ಕೂಡ ಆ ಒಂದು ವಿಷಯದಲ್ಲಿ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಖಂಡಿತ ಪ್ರತಿಭೆ ಅಂತಕ್ಕಂಥದ್ದು ಎಲ್ಲರಲ್ಲೂ ಕೂಡ ಇರುತ್ತೆ. ಅವಕಾಶ ಸಿಕ್ಕಾಗ ಅದನ್ನು ಅವರು ನಮ್ಮ ಮುಂದೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಅಥವಾ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನನ್ನ ಮನಸ್ಸಿಗೆ ಬಂತು. ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಅವರಿಗೆ ಅಭಿನಂದನೆಗಳನ್ನ ಈ ಮೂಲಕ ಹೇಳಲೇಬೇಕು ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಕನ್ನಡ ನಾಡು ನುಡಿಯಲ್ಲಿ ಕನ್ನಡ ಎಂಥದ್ದೇ ಶಾಲೆಯಲ್ಲಿ ಕನ್ನಡ ಅದು ಅಳಿಸಿ ಹೋಗೋದಿಲ್ಲ, ಸತತವಾಗಿ ಅದು ಬೆಳೆಯುತ್ತೆ ಅಂತಕ್ಕಂಥದ್ದನ್ನ ನನ್ನ ವಿದ್ಯಾರ್ಥಿಗಳು ಇವತ್ತು ನನ್ನ ಮುಂದೆ ಅದನ್ನು ತುಂಬ ವಿವರವಾಗಿ ತೋರಿಸ್ಕೊಟ್ರು ತಮ್ಮ ಮಾತುಗಳ ಮೂಲಕ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮುಂದಿನ ಮನದ ಮಾತುಗಳಿಗೋಸ್ಕರ ತಾವು ಕಾಯ್ತಾ ಇರ್ತೀರಾ ಅಂತ ಹೇಳಿ ಭಾವಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.